ಬೆಳಗಾವಿಯಲ್ಲಿ ಲೋಕೇಶ್ವರ ಸ್ವಾಮೀಜಿ ಬಂಧನ ಪ್ರಕರಣ ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವಾರ ಕಿಡ್ನ್ಯಾಪ್ ಮತ್ತು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಹಠಯೋಗಿ ಲೋಕೇಶ್ವರ್ ಎಂಬಾತ ಸ್ವಾಮಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಆರೋಪಿ ಮೂಲತಃ ಕಲಬುರಗಿ ಜಿಲ್ಲೆಯವನಾಗಿದ್ದು ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮದಲ್ಲಿ ಮಠ ಕಟ್ಟಿಕೊಂಡು ತನ್ನನ್ನು ತಾನು ಸ್ವಾಮಿ ಅಂತ ಕರೆದುಕೊಳ್ತಿದ್ದ ಅಂತ ತಿಳಿಸಲಾಗಿದೆ. ಆರೋಪಿ ಬಾಲಕಿಯನ್ನ ಮನೆಗೆ ಬಿಡ್ತೀನಿ ಅಂತ ಪುಸಲಾಯಿಸಿ ಕಾರಿನಲ್ಲಿ ರಾಯಚೂರು ಮತ್ತು ಬಾಗಲಕೋಟೆಯಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಗಡಿಭಾಗದಲ್ಲಿ ಆಕೆಯನ್ನು ಬಿಟ್ಟು ಹೋಗಿದ್ದ. ಆಕೆಯನ್ನು ನಮ್ಮ ಜಿಲ್ಲೆಯಿಂದ ಕರೆದುಕೊಂಡು ಹೋಗಿದ್ದರಿಂದ ಮೂಡಲಗಿಗೆ ಕೇಸ್ ವರ್ಗಾವಣೆ ಮಾಡಲಾಗಿದೆ. ತಕ್ಷಣ ಕೇಸ್ ದಾಖಲಿಸಿಕೊಂಡು ಆರೋಪಿಯನ್ನು ಬಂಧನ ಮಾಡಿದ್ದೇವೆ. ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದೇವೆ. ಆತ ನಿಜವಾದ ಸ್ವಾಮಿ ಅಂತ ನಂಬಿ ಮಕ್ಕಳನ್ನು ಆತನ ಬಳಿ ಬಿಟ್ಟು ಬರ್ತಿರುವುದು ನಿಜ. ಆ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಂಡಿದ್ದು ಕಂಡುಬಂದಿದೆ. ಈ ಹಿಂದೆ ಸ್ವಾಮಿ ಕೊಟ್ಟ ದೂರಿನ ಮೇಲೆ ರಾಯಬಾಗ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಮಠಕ್ಕೆ ಕೆಲವರು ಬಂದು ಯಾರೋ ಡ್ಯಾಮೇಜ್ ಮಾಡಿದ್ರು ಅಂತ ದೂರು ನೀಡಿದ್ದ. ಬಳಿಕ ಗ್ರಾಮಸ್ಥರು ಒಂದಾಗಿ ಆತನನ್ನು ಊರು ಬಿಡಿಸಿದ್ರು. ಇತ್ತೀಚೆಗೆ ಆತ ಮತ್ತೆ ಮಠಕ್ಕೆ ಬಂದು ಸೇರಿಕೊಂಡಿದ್ದ. ಮಠಕ ನಂಬರ್ ಭವಿಷ್ಯವಾಣಿ ಹೇಳ್ತಿದ್ದ ಅನ್ನೋದು ಗೊತ್ತಾಗಿದೆ. ಅದನ್ನು ಕೂಡ ತನಿಖೆ ಮಾಡುತ್ತಿದ್ದೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ತಿಳಿಸಿದ್ದಾರೆ. ಶಶಿಧರ್ ಕೋಕಟ್ನೂರು, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ತನ್ನನ್ನು ತಾನೇ ಕರ್ಕೋತಾ ಇದ್ದ. ಈ ವ್ಯಕ್ತಿಗೆ ನಮ್ಮ ಭಾಗದಲ್ಲಿ ಹಲವಾರು ಭಕ್ತರಿದ್ದು ಅದರ ದುರುಪಯೋಗವನ್ನು ಇವನು ಪಡ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆರೋಪಿತನು ನೊಂದ ಬಾಲಕಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ, ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ತದನಂತರ ನಮ್ಮ ಜಿಲ್ಲೆಯ ಹೊರವಲಯಕ್ಕಂಥ ಒಂದು ಊರಲ್ಲಿ ಬಿಟ್ಟು ಹೋಗಿದ್ದರು. ನೊಂದ ಬಾಲಕಿ ಬಂದು ತನ್ನ ಪಾಲಕರಿಗೆ ತಿಳಿಸಿದಾಗ ಪಾಲಕರು ಹೋಗಿ ಬಾಗಲಕೋಟೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ, ಕಿಡ್ನ್ಯಾಪಿಂಗ್ ಪ್ರಕರಣವನ್ನು. ಆ ಪ್ರಕರಣ ಹದ್ದಿನ ಆಧಾರದ ಮೇರೆಗೆ, ಯಾಕಂದರೆ ಹುಡುಗಿಯನ್ನು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಯಿಂದ, ತಕ್ಷಣ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಟ್ರಾನ್ಸ್ಫರ್ ಆಗಿರೋ ಕೇಸಿಗೆ ಹೊಸದಾಗಿ ಒಂದು FIR ದಾಖಲು ಮಾಡಿಕೊಂಡು ಆರೋಪಿಯನ್ನು ತಕ್ಷಣ ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಆರಂಭ ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಆರೋಪಿತನು ತಾನು ಮಾಡಿರೋ ಕುಕೃತ್ಯಗಳನ್ನು ಒಪ್ಕೊಂಡಿರ್ತಾನೆ. ಹಾಗಾಗಿ ಈಗಾಗಲೇ ಅವನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಜೊತೆಗೆ ಬಾಲಕಿಯ ಅಪಹರಣಕ್ಕೆ ಏನು ಒಂದು XL6 ಅನ್ನುವಂಥ ಕಾರನ್ನು ಉಪಯೋಗ ಮಾಡಿದ್ದ, ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗಕ್ಕೆ ಅದರ ವರದಿಯನ್ನು ತಲುಪಿಸಿದ್ದೇವೆ. ಈಗಾಗಲೇ ಹೇಳಿದಾಗೆ ನಮ್ಮ ಜಿಲ್ಲೆಯ ಹಲವು ಭಾಗಗಳಲ್ಲಿ ಈ ವ್ಯಕ್ತಿಗೆ ಭಕ್ತರು ಈ ವ್ಯಕ್ತಿಯನ್ನು ನಂಬಿ ಅವನು ನಿಜವಾದ ಸ್ವಾಮೀಜಿ ಅಂತ ತಿಳ್ಕೊಂಡು ತಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಬರೋದ್ರ ಜೊತೆಗೆ ಅವನ ಮೇಲೆ ಭಯ ಭಕ್ತಿಯಿಂದ ನಡ್ಕೊಳ್ತಾ ಇದ್ದದ್ದು ನಿಜ. ಈ ಪಾಲಕರು ಅವ್ರನ್ನ ನಂಬಿ ಅಲ್ಲಿ ಬಿಡ್ತಾ ಇದ್ರು ಅನ್ನೋದು ನಂಬಿಕೆಯ ಪ್ರತೀಕ. ಆ ನಂಬಿಕೆ ವಿಶ್ವಾಸವನ್ನು ಈ ವ್ಯಕ್ತಿ ದುರುಪಯೋಗ ಪಡೆದುಕೊಂಡು ಈ ಒಂದು ಕುಕೃತ್ಯವನ್ನು ಎಸಗಿರೋದು ನಿಜ ಇದೆ. ಸಾರಿ, ಈಗ ಬಾಲಕಿ ಓದಿನಲ್ಲಿ ವಿಚಾರದಲ್ಲಿ ಮತ್ತು ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿದ್ದಿದ್ದು ಬಗ್ಗೆ ಅಲ್ಲಿ ಮಠಕ್ಕೆ ಹೋಗ್ತಾ ಇದ್ದಿದ್ದು ನಿಜ ಇದೆ. ಈ ಹಿಂದೆ ಇವನು ಕೊಟ್ಟ ಒಂದು ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ರಾಯಬಾಗಲ್ಲಿ. ಈಗ ರಾಯಬಾಗ ತಾಲೂಕಿನ ಮೇಕಳಿ ಪಟ್ಟಣದಲ್ಲಿ ಏನು ಇವನು ಮಠ ಅಂತ ಹೇಳಿ ಕಟ್ಕೊಂಡಿದ್ದ, ಆ ಮಠಕ್ಕೆ ಕೆಲವೊಂದಿಷ್ಟು ಅದೇ ಊರಿನ ಜನರು ಬಂದು ಡ್ಯಾಮೇಜ್ ಮಾಡಿದ್ರು ಅನ್ನೋಂಥ ಒಂದು ಪ್ರಕರಣವನ್ನು ಇವರ ಕಂಪ್ಲೇಂಟ್ ಮೇಲೆ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ತದನಂತರ ಕೆಲವು ದಿನಗಳಲ್ಲಿಯೇ ಊರಿನವರೆಲ್ಲ ಒಂದಾಗಿ ಇವನನ್ನು ಆ ಮಠದಿಂದ ತೆಗೆದುಹಾಕಿ ಹಲವು ದಿನಗಳಿಂದ ಅವನು ಅಲ್ಲಿ ಇರಲಿಲ್ಲ. ಮತ್ತೆ ಇತ್ತೀಚೆಗೆ ಬಂದು ಅಲ್ಲಿ ಸೇರಿಕೊಂಡಿದ್ದು ನಮ್ಮ ಇಲ್ಲಿವರೆಗಿನ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಮಾಹಿತಿ.
ಈಗ ತಾವು ಹೇಳಿದಾಗೆ ಮಠದಲ್ಲಿ ಮಚ್ಚು ಲಾಂಗುಗಳು ಸಿಕ್ಕಿರೋದು ಯಾವ ಕಾರಣಕ್ಕೆ ಅಂತ ನಾವು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದು ಪೂಜೆಗೆ ಇಟ್ಕೊಂಡಿದ್ದೋ ಅಥವಾ ಇನ್ನಿತರ ಬೇರೆ ಕುಕೃತ್ಯ ಮಾಡಿದ ಅನ್ನೋಂಥದ್ದು ನಮ್ಮ ತನಿಖೆಯಲ್ಲಿ ನಾವು ಇನ್ನೂ ನೋಡಬೇಕಾದಂಥದ್ದು ಇದೆ. ಇನ್ನು ಸರ್, ಈಗ ಬಾಗಲಕೋಟೆ ಮತ್ತು ರಾಯಚೂರಲ್ಲಿ ಲಾಜಲ್ಲಿ ಬಾಂಕಿ ಸೊ ಲಾಜ್ ಮೇಲೆ ಏನಾದರೂ ಆಕ್ಷನ್ ಆಗುತ್ತಾ? ಅದನ್ನು ನಾವು ತಗೊಳ್ತಾ ಇದ್ದೀವಿ. ಆಲ್ರೆಡಿ ನಾವು ಕೆಲವೊಂದು ಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಆ ವಿಚಾರದಲ್ಲಿ. ಐಡೆಂಟಿಟಿ ಕಾರ್ಡ್ ತಗೊಳ್ಳದೆ ಏಜನ್ನು ಪರಿಶೀಲನೆ ಮಾಡದೇ ಇರೋದು ಇರ್ತವೆ. ಬಟ್ ಅಲ್ಲಿ ಹೋದಾಗ ಈ ವ್ಯಕ್ತಿ ಕೂಡ ಇವಳು ತನ್ನ ತಂಗಿನೋ ಮಗಳು ಅಂತ ಹೇಳಿದ್ರೆ ಏನೂ ಮಾಡಲಿಕ್ಕಾಗಿರಲ್ಲ. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಈಗ ಅಲ್ಲಿ ನಮಗೆ ಗಾಳಿ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಏನಂತಂದರೆ ಈ ವ್ಯಕ್ತಿ ಇದೇ ಮೊದಲೆಲ್ಲ ಮುಂಚೆ ಕೂಡ ಮಾಡಿದ್ದ ಅನ್ನುವಂಥದ್ದು. ಆದರೆ ಇಲ್ಲಿವರೆಗೂ ನಮ್ಮ ಪೊಲೀಸ್ ಠಾಣೆಗೆ ನಮ್ಮ ಯಾವುದೇ ಪೊಲೀಸ್ ಠಾಣೆಗೆ ನಮ್ಮ ಜಿಲ್ಲೆಯಲ್ಲಿ ಈ ವಿಚಾರವಾಗಿ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ. ಈಗ ನಾವು ಈ ಮುಂಚೆ ಏನು ಊರವ್ರದ್ದು ಮತ್ತು ಇವ್ರದ್ದು ಗಲಾಟೆ ಆಗಿತ್ತು ಅಂತ ಏನು ಹೇಳಿದ್ವಿ, ಆ ಸಂದರ್ಭದಲ್ಲೂ ಕೂಡ ಇವನ ಮೇಲೆ ಆ ರೀತಿ ಇರಬಹುದು ಅನ್ನೋಂಥ ಸಂದೇಹಗಳು ವ್ಯಕ್ತವಾಗಿದ್ದು, ಆದರೆ ಯಾರೂ ಕೂಡ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದು ಕಂಡು ಬಂದಿರೋದಿಲ್ಲ. ಕರೆಕ್ಟ್. ಮಟ್ಕ ಇವನಾಗೆ ನಡೆಸ್ತಾ ಇರಲಿಲ್ಲ. ಯಾವುದಾದ್ರೂ ಮಟ್ಕದ್ದು ನಂಬರ್ ಇರುತ್ತಲ್ಲ, ಇವತ್ತು ಇದೇ ಗೆಲ್ಲುತ್ತೆ ಅನ್ನುವಂಥದ್ದನ್ನು ಒಂದು ಭವಿಷ್ಯವಾಣಿ ರೂಪದಲ್ಲಿ ಹೇಳ್ತಾ ಇದ್ದ ಅನ್ನುವಂಥದ್ದು ನಮಗೆ ಕಂಡು ಬಂದಿರತಕ್ಕಂಥ ಮಾಹಿತಿ. ಸೊ ಅದೇ ಕಾರಣಕ್ಕಾಗಿಯೇ ಗ್ರಾಮಸ್ಥರು ಇವನಿಂದಾಗಿ ಮತ್ತಷ್ಟು ನಮ್ಮ ಗ್ರಾಮದವರು ಈ ಮಟ್ಕ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ಇತ್ತು ಆವಾಗ, ಯಾವಾಗ ಇವನು ಓಡೋಗಿದ್ನಲ್ಲ ಆ ಟೈಮಲ್ಲಿ. ಸರಿ, ಗ್ರಾಮಸ್ಥರು ಸಾಕಷ್ಟು ವಿರೋಧ ಇದೆ ಸರ್ ಈ ಸ್ವಾಮೀಜಿ. ಅಷ್ಟಾದರೂ ಕೂಡ ಈತ ಮಠ ಆಲೋಚನೆಗೆ ಇದು ಈ ಮಠದ್ದು ಇದು ವಿಚಾರಗಳು ಇದು ಪ್ರೈವೇಟ್ ವಿಚಾರಕ್ಕೆ ಸಂಬಂಧಪಟ್ಟಿರ್ತದೆ. ನಮ್ಮ ಪೊಲೀಸರು ಯಾವಾಗ ನಮಗೆ ಕಂಪ್ಲೇಂಟ್ ಬರುತ್ತೆ ಆ ಸಂದರ್ಭದಲ್ಲಿ ಕ್ರಮ ತಗೊಳ್ಳುವಂಥದ್ದು. ಮತ್ತು ಈ ಮಟ್ಕ ವಿಚಾರದಲ್ಲಿ ನಾವು ಆವಾಗ ಪರಿಶೀಲನೆ ಮಾಡಿದಾಗ ಇವನಾಗಿಯೇ ಮಟ್ಕ ನಡೆಸ್ತಾ ಇರಲಿಲ್ಲ ಅಂಥದ್ದು ನಮಗೆ ಕಂಡು ಬಂದಿತ್ತು. ಆದಾಗ್ಯೂ ಕೂಡ ನಾವು ಗ್ರಾಮಸ್ಥರನ್ನ ಇವನ ಹತ್ರ ಹೋಗದೇ ಇರೋಂಗೆ ನಾವು ಆ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ನೀಡಿದ್ದು ಇರುತ್ತೆ. ಇಂಥವ್ರಿಗೆ ಏನು ಎಚ್ಚರಿಕೆ ಕೊಡ್ತೀವಿ ಸರ್? ಯಾಕಂದರೆ ಇವರು ಸ್ವಾಮೀಜಿ ಅಂತ ಜನ ನಂಬ್ತಾರೆ, ಅದನ್ನೇ ಬಂಡವಾಳ, ಈಗ ಅವರ ನಂಬಿಕೆಯನ್ನೇ ಬಂಡವಾಳ ಮಾಡ್ಕೊಂಡು ಅವ್ರಿಗೆ ಈ ಜೊತೆ ಹಾಳು ಮಾಡೋದು. ಯಾವುದೇ ಸಂದರ್ಭದಲ್ಲೂ ಕೂಡ ಒಬ್ಬ ಪರಕೀಯ ವ್ಯಕ್ತಿ, ಅದು ಸ್ವಾಮೀಜಿ ಇರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಮೀಜಿ ಹೆಸರು ಹೇಳ್ಕೊಂಡು ಡೊಂಗಿತನ ಮಾಡೋರು ಭಾಳ ಜನ ಆಗಿದ್ದಾರೆ. ಹಾಗಾಗಿ ಪಾಲಕರು, ಪೋಷಕರು, ಸಾರ್ವಜನಿಕರು ತುಂಬ ಎಚ್ಚರಿಕೆಯಿಂದ ಇರೋದು ಭಾಳ ಅವಶ್ಯಕತೆ ಇದೆ. ಮತ್ತು ಅದ್ರ ಜೊತೆಗೆ ನಾವು ನಮ್ಮ ವಯಸ್ಕರಲ್ಲದ ಮಕ್ಕಳನ್ನು ಈ ರೀತಿ ಬೇರೆ ಕಡೆ ಕಳಿಸೋದು ಅನವಶ್ಯಕ. ಇದು ಅವಶ್ಯಕತೆ ಇರದೇ ಇರೋ ಕೆಲಸವನ್ನು ಇಲ್ಲಿ ಮಾಡುವಂಥದ್ದು ಆಗಬಾರ್ದು. ಮತ್ತು ಯಾವುದೇ ಒಂದು ವಿಚಾರವನ್ನು ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಅನ್ನೋಂಥದ್ದು ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು, ಅದನ್ನು ಕೂಡ ಮಾಡಬೇಕು. ನೆವರ್ದಿಲೆಸ್ ಈ ಒಂದು ಪ್ರಕರಣದಲ್ಲಿ ತುಂಬ ದುರ್ದೈವದ ಸಂಗತಿ, ದುರ್ದೈವದ ಘಟನೆ. ಈ ಒಂದು ಪ್ರಕರಣದಲ್ಲಿ ಏನು ಕ್ರಮ ಆಗಬೇಕೋ ಅದು ಕಾನೂನು ಪ್ರಕಾರ ಆಗ್ತಾಯಿದೆ. ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಂಥದ್ದಿಲ್ಲ, ಆದರೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈಗ ನಾವು ಮತ್ತೆ ಕಸ್ಟಡಿಗೆ ತಗೋತೀವಿ. ಹೀಗೆ ನಾವು ಈಗಾಗಲೇ ಹೇಳಿದಾಗೆ ಲಾಡ್ಜು ಮತ್ತು ಏನು ಮಾಹಿತಿ ಸಂಗ್ರಹಿಸಬೇಕಾಗಿತ್ತು ಆ ಮಾಹಿತಿಯನ್ನು ಸಂಗ್ರಹಿಸಿದ್ದೀವಿ. ಮತ್ತು ಅವ್ರನ್ನ ಕಸ್ಟಡಿ ತೆಗೆದುಕೊಂಡು ನಾವು ನ್ಯಾಯಾಲಯಕ್ಕೆ ನಾವು ಮನವಿಯನ್ನು ಈ ಸೋಮವಾರ ಸಲ್ಲಿಸಲಿದ್ದೇವೆ. ಮತ್ತೆ ತಗೊಳ್ತೀವಿ. ಇವತ್ತು ನಾಳೆ ರಜೆ ಇರೋದ್ರಿಂದ ನಾವು ಸಲ್ಲಿಸಿಲ್ಲ. ಸೋಮವಾರ ಸಲ್ಲಿಸಿ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡ್ತೀವಿ. ನಾವೊಂದು ಸಾರ್ವಜನಿಕರ ಒಳಿತಿಗೋಸ್ಕರ ನಾವೊಂದು ಆ ಒಂದು ಕ್ರಮವನ್ನು ತಗೊಳ್ತೀವಿ.